ಡೆತ್ ಹ್ಯಾಸ್ ನೋ ಏಜ್. ಒಬ್ಬ ವಯಸ್ಸಾದ ರಿಟೈರ್ಡ್ ಆಗಿರೋ ವ್ಯಕ್ತಿ ಜ್ಞಾನಿ ಹತ್ರ ಹೋಗಿ ಕೇಳ್ತಾನೆ, ನಾನು ಇವಾಗ ಭಗವದ್ಗೀತೆನ ಓದಲಿಕ್ಕೆ ಸ್ಟಾರ್ಟ್ ಮಾಡಬಹುದಾ ಅಂತ. ಆಗ ಜ್ಞಾನಿ ಇಮ್ಮಿಡಿಯೇಟ್ಲಿ, ಅಯ್ಯೋ ತುಂಬ ಲೇಟಾಗಿ ಹೋಗಿದೆ, ನೀವು ಇವಾಗಲೇ ಸ್ಟಾರ್ಟ್ ಮಾಡಿ ಅಂತ ಅವನ ಓನ್ ಕಾಪಿ ಆಫ್ ಭಗವದ್ಗೀತನ ಈ ವಯಸ್ಸಾದ ವ್ಯಕ್ತಿಗೆ ಕೊಡ್ತಾನೆ. ಮಾರನೇ ದಿನ ಒಬ್ಬ ಅಣ್ಣ ತಂಗಿ, ಅವ್ರದ್ದು ಏಜು 10-12 ಇರ್ಬೋದು, ಅವ್ರು ಬಂದು ಸೇಮ್ ಕ್ವಶನ್ ಕೇಳ್ತಾರೆ, ಈ ಭಗವದ್ಗೀತನ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂತ. ಆಗ ಈ ಜ್ಞಾನಿ ಅದೇ ಸೇಮ್ ಆನ್ಸರ್ನ ಇವ್ರಿಗೂ ಹೇಳ್ತಾನೆ, ಅಯ್ಯೋ ತುಂಬ ಲೇಟಾಗಿ ಹೋಗಿದೆ, ಪ್ಲೀಸ್ ಭಗವದ್ಗೀತೆ ತೊಗೊಳ್ಳಿ, ಇಮ್ಮಿಡಿಯೇಟ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ. ಇದನ್ನೆಲ್ಲ ಕೇಳಿದ ಮೇಲೆ ನಮಗೆ ಕ್ವಶನ್ ಬರುತ್ತೆ, ಅಯ್ಯೋ ಈ ಜ್ಞಾನಿ ಈ ವ್ಯಕ್ತಿ ಯಾಕೆ ಈ ಥರ ಹೇಳ್ತಾ ಇದ್ದಾನೆ ಇಬ್ಬರಿಗೂ ಕೂಡ ಅಂತ. ಯಾಕಂದರೆ ಡೆತ್ ಹ್ಯಾಸ್ ನೋ ಏಜ್. ನೀವು ಏನೋ ಒಂದು ಎಲೆಕ್ಟ್ರಾನಿಕ್ ಮಷಿನ್ನ ತೊಗೊತೀರ ಅಂದರೆ ಅದಕ್ಕೊಂದು ಮ್ಯಾನ್ಯಲ್ ಅಂತ ಕೊಟ್ಟಿರ್ತಾರೆ. ಆ ಮ್ಯಾನ್ಯಲ್ನ ಓದಿದರೆ ನೀವು ಅದನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆ ಮ್ಯಾನ್ಯಲ್ನ ಓದಿಲ್ಲ ಅಂತ ಅಂದ್ರೂ ಯೂಸ್ ಮಾಡ್ಬೋದು, ಆದರೆ ಕೆಟ್ಟೋದ್ಮೇಲೆ ನೀವು ಮ್ಯಾನ್ಯಲ್ ಓದಿದ್ರೆ ಗೊತ್ತಾಗುತ್ತೆ, ಅರೆ ನಾನು ಈ ಥರ ಯೂಸ್ ಮಾಡಬಾರ್ದಿತ್ತು ಅಂತ. ಅದೇ ರೀತಿ ಈ ಹ್ಯೂಮನ್ ಲೈಫ್ ಅಂದರೆ ಈ ಮಾನವ ಶರೀರ ಕೂಡ. ಕನಕದಾಸ್ ಹೇಳ್ತಾರೆ, ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ. ನೀವೇ ಯೋಚನೆ ಮಾಡಿ, ಒಂದು ಯಾವುದೋ ಸಣ್ಣ ಮಷೀನಿಗೆ ಒಂದು ಮ್ಯಾನ್ಯಲ್ ಇದೆ ಅಂತಂದರೆ ಈ ಅದ್ಭುತ ಮಾನವ ಶರೀರಕ್ಕೆ ಮ್ಯಾನ್ಯಲ್ ಇರಲ್ವಾ? ಇವನ್ ಭಕ್ತ ಪ್ರಹ್ಲಾದ ಮಹಾರಾಜ ಕೂಡ ಅದೇ ಹೇಳೋದು, ಕೌಮಾರ ಆಚರಿತ್ ಪ್ರಾಜ್ಞೋ ಅಂತ. ಅಂದರೆ 5ನೇ ವಯಸ್ಸಿಂದ ಈ ಭಗವದ್ಗೀತಾ ಎಜುಕೇಷನ್ನ ಒಬ್ಬರು ಸ್ಟಾರ್ಟ್ ಮಾಡಬೇಕು ಅಂತ. ಯಾಕೆಂದರೆ 60-70 ವರ್ಷದಲ್ಲಿ ಕೂತ್ಕೊಂಡು ಭಗವದ್ಗೀತೆ ತೆಗೆದು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ, ಅಯ್ಯಯ್ಯೋ ನಾನು ಇಂಥ ಮಿಸ್ಟೇಕ್ ಮಾಡಬಾರ್ದಿತ್ತು, ಅವತ್ತು ಇಂಥ ಮಿಸ್ಟೇಕ್ ಕೂಡ ಮಾಡಬಾರ್ದಿತ್ತು, ಎಂಥ ಮಿಸ್ಟೇಕ್ ಎಲ್ಲ ಮಾಡಿಬಿಟ್ಟೆ ನನ್ನ ಲೈಫಲ್ಲಿ ಅಂತ ರಿಗ್ರೆಟ್ ಪಡೋ ಬದಲು, ಯಾವಾಗ ನೀವು ಲೈಫ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಇಮಿಡಿಯೇಟ್ಲಿ ಮ್ಯಾನ್ಯಲ್ನ ಓದ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ. ರೈಟ್ ಫ್ರಮ್ ಮೈಂಡ್ ಕಂಟ್ರೋಲ್ ಮಾಡೋದು ಹೇಗೆ, ಸೆನ್ಸಸ್ ಕಂಟ್ರೋಲ್ ಮಾಡೋದು ಹೇಗೆ, ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು, ಯಾವುದು ಧರ್ಮ ಯಾವುದು ಅಧರ್ಮ, ಅನ್ಯಾಯ ಯಾವುದು ನ್ಯಾಯ ಯಾವುದು, ಗುಡ್ ಯಾವುದು ಬ್ಯಾಡ್ ಯಾವುದು ಎಲ್ಲದನ್ನೂ ಹೇಳ್ಕೊಡುತ್ತೆ. ಸೊ ಈಗ ಈ ವಿಡಿಯೋನ ನೋಡ್ತಾ ಇರೋರು ಅಂದ್ಕೊತಾ ಇರ್ಬೋದು, ನಾನು ಯಾವಾಗ ಭಗವದ್ಗೀತೆ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ. ಫಾರ್ ಯು ಆಲ್ಸೋ ಇಟ್ ಈಸ್ ಆಲ್ರೆಡಿ ಟೂ ಲೇಟ್. ನೀವು ಆಲ್ರೆಡಿ ಭಗವದ್ಗೀತೆ ಓದ್ತಾ ಇದ್ದರೆ ಭಗವದ್ಗೀತಾ ಅಂತ ಕಮೆಂಟ್ ಮಾಡಿ. ನೀವು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಲೆಟ್ಸ್ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ.